Fifth class, chapter 1, संख्या पद्धति, नंबर सिस्टम. ನಂಬರ್ ಸಿಸ್ಟಮ್ ಅಂದರೆ ಈ ನೋಡಿ, ನಂಬರ್ ಸಿಸ್ಟಮ್ ಈ ಸಂಖ್ಯಾ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ಹೋಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು. ಸಂಖ್ಯಾ ಪದ್ಧತಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ ಜೀರೋ ಹಿಡ್ಕೊಂಡು ಜೀರೋನಿಂದ ಫುಲ್ 1 2 3 4 5 ಮತ್ತು 11 12 ಫುಲ್ 100 1000 100,000 ಹೀಗೆ ಅಪರಿಮಿತವಾಗಿರುತ್ತವೆ. ಅಪರಿಮಿತ ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. ಮತ್ತು ನೋಡಿ, ಸಮಸಂಖ್ಯೆಗಳು ಅಂತ ಬರ್ತವೆ. ಸಮಸಂಖ್ಯೆಗಳು ಅಂದರೆ ಎರಡರಿಂದ ಸಂಪೂರ್ಣ ನಿಶೇಷವಾಗಿ ಭಾಗವಾಗುವಂತಹ ಸಂಖ್ಯೆಗಳು ಸಂಪೂರ್ಣ ನಿಶೇಷವಾಗಿ ಭಾಗವಾಗುವಂಥ ಸಂಖ್ಯೆಗಳಿಗೆ ಸಮಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆಗೆ ನೋಡಿ, 12 16 18 24 ಇವು ಸಮಸಂಖ್ಯೆಗಳು. ಸಂಖ್ಯಾ ಪದ್ಧತಿಯಲ್ಲಿ ಏನಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ ಮೇಡಮ್. ಮೊದಲನೇದಾಗಿ ಅವು ಏನಪ್ಪ ಅಂದರೆ ಜೀರೋನಿಂದ ಪ್ರಾರಂಭವಾಗಿ 1 2 3 4 5 100 1000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ ಹೀಗೆ ಅಪರಿಮಿತ ಇದರಲ್ಲಿ ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. ಅವಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತೇವೆ. ಸಮಸಂಖ್ಯೆಗಳು ಎರಡರಿಂದ ಸಂಪೂರ್ಣವಾಗಿ ಮತ್ತು ನಿಶೇಷವಾಗಿ ಭಾಗವಾಗತಕ್ಕಂತಹ ಸಂಖ್ಯೆಗಳಿಗೆ ಸಮಸಂಖ್ಯೆಗಳು ಎನ್ನುತ್ತೇವೆ. ಅದೇ ರೀತಿಯಾಗಿ ಬೆಸ ಸಂಖ್ಯೆಗಳು ಅಂದರೆ ಎರಡರಿಂದ ಭಾಗವಾಗದ ಮತ್ತು ಯಾವುದೇ ಸಂಖ್ಯೆಯಿಂದ ನಿಶೇಷವಾಗಿ ಭಾಗವಾಗದೇ ಇರ್ತಕ್ಕಂತಹ ಸಂಖ್ಯೆಗಳಿಗೆ ಭಾಗಿಸಿದಾಗ ಶೇಷ ಉಳಿತಾ ಹೋಗುತ್ತದೆ.
ಶೇಷ ಶೇಷ ಉಳಿಯುತ್ತಾ ಹೋಗುತ್ತದೆ, ಉಳಿಯುತ್ತಾ ಹೋಗುತ್ತದೆ, ಹೋಗುತ್ತದೆ, ಹೋಗುತ್ತದೆ. ಉದಾಹರಣೆಗೆ 7, 13, 17, 33 ಹೀಗೆ ಸ್ವಾಭಾವಿಕ ಸಂಖ್ಯಾ ಪದ್ಧತಿಯಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಿಡಿ 10, 100 ಇದರಲ್ಲಿ ಬಿಡಿ 10, 100, 1000, 10,000 ಹೀಗೆ ಸ್ಥಾನ ಬೆಲೆ ಬಹಳ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬಿಡಿ 10, 100, 1000, ಬಿಡಿ 10, 100, 1000. ಈಗ ನೋಡಿ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 67,890. 7,890. ಬಿಡಿ ಸ್ಥಾನದಲ್ಲಿ 0, 10, 100, 7,000. ಇದು 10,000 ಅಂದರೆ 60,000. 10,000 ಅಂದರೆ 60,000. ನೋಡಿ, ನಾವು ಎಡಗಡೆಯಿಂದ ಬಲಭಾಗದ ಕಡೆ ಬರುತ್ತೆ. ಬಿಡಿ 10, 100, 1000, 10,000. ಈ ನೋಡಿ 10,000 10,000 ಸ್ಥಾನದಲ್ಲಿ 6 ಇದೆ ಅಂದಮೇಲೆ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತದೆ? 6 × 10,000. 6 × 60,000 ಪ್ಲಸ್ 7 ಇದೆ. 7 1000 ಸ್ಥಾನದಲ್ಲಿದೆ. 7 ಅಂತಕ್ಕಂಥದ್ದು 1000 ಸ್ಥಾನದಲ್ಲಿ ಈಕ್ವಲ್ ಟು 7,000 ಆಗುತ್ತೆ. 7,000 ಮತ್ತು 8 ಏನಪ್ಪ ಅಂದರೆ 100ರ ಸ್ಥಾನದಲ್ಲಿದೆ. 8 × 100, 800 ಪ್ಲಸ್ 9 ಏನಪ್ಪ ಅಂದರೆ 10ರ ಸ್ಥಾನದಲ್ಲಿದೆ. 90 ಪ್ಲಸ್ 0 × 1, 1 × 0, 0. 0. ಏನಪ್ಪ ಅಂತಂದರೆ 67,890 ರೂಪಾಯಿ. ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಅದೇ ರೀತಿ ಇನ್ನೊಂದು ಸಂಖ್ಯೆ 9,67,360. ಲಕ್ಷ ಸ್ಥಾನವಿದೆ. ನಾನು ಮೇಲೆ ಮೊದಲು ಸ್ಥಾನ ಬೆಲೆಯನ್ನು ಬರೆದುಕೊಳ್ಬೇಕು. ಮೊದಲು ಏನಪ್ಪ ಅಂದರೆ ಸ್ಥಾನ ಬೆಲೆ. ಬಿಡಿ 6ರ ಸ್ಥಾನದಲ್ಲಿ 10 ಇದೆ. 10ರ ಸ್ಥಾನದಲ್ಲಿ 100ರ ಸ್ಥಾನದಲ್ಲಿ 3, 1000 ಸ್ಥಾನದಲ್ಲಿ 7, 10,000 ಸ್ಥಾನದಲ್ಲಿ 6, ಲಕ್ಷ ಸ್ಥಾನದಲ್ಲಿ 9.
ಲಕ್ಷ ಸ್ಥಾನದಲ್ಲಿ ಏನಿದೆ 9 ಇದೆ. ಲಕ್ಷ ಸ್ಥಾನದಲ್ಲಿ 9 ಇದೆ. ಹಾಗಾದರೆ ಹೇಗೆ ಮಾಡಬೇಕು, ಹೇಗೆ ಬರೀಬೇಕು ನೋಡಿ. ಬಿಡಿ ಸ್ಥಾನದಲ್ಲಿ ಏನಿದೆ 0 ಇದೆ. 10ರ ಸ್ಥಾನದಲ್ಲಿ 6 ಇದೆ. 10ರ ಸ್ಥಾನದಲ್ಲಿ 6 ಇದೆ. ಮತ್ತು 100ರ ಸ್ಥಾನದಲ್ಲಿ 3, 1000 ಸ್ಥಾನದಲ್ಲಿ 7,